ಬ್ರಿಂಜಾಲ್ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಈ ಥರ 4 ಭಾಗ ಮಾಡಿಕೊಂಡು ಅದಕ್ಕೆ ಚಿಲ್ಲಿ ಪೌಡ್ರು, ಅರ್ಶಿನದ ಪೌಡ್ರು, ಉಪ್ಪು 3 ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ತುಂಬಿಡ್ತೀನಿ. ಆಮೇಲೆ ಎಣ್ಣೆನಲ್ಲಿ ಫ್ರೈ ಮಾಡ್ತೀನಿ. ಇದಕ್ಕೆಲ್ಲ ಖಾರದ ಪುಡಿ ತುಂಬಿದ್ದೀನಿ. ನೀರು ಹಾಕ್ಕೊಂಡು ಕಲಿಸ್ಕೊಂಡು ಕೂಡ ನಾವು ಅದ್ರ ಒಳಗಡೆ ತುಂಬೋದು, ಇಲ್ಲ ನೀರು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಬೋದು, ಹಾಕ್ಬೋದು. ಇವಾಗೆಲ್ಲ ಇದಕ್ಕೆಲ್ಲ ಹಾಕ್ತೀನಿ. ನೀರು ಇಲ್ದಿರ ಫ್ರೈ ಮಾಡಬೇಕು. ನೋಡಿ, ಇವಾಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೀರು ಹಾಕ್ಕೊಬಾರ್ದು, ಹಂಗೂ ಹಾಕ್ಕೊಬೇಕಂದ್ರೆ ನೋಡಿ, ಹಿಂಗೆ ಪಾತ್ರೆ ಜರುಗಿಸ್ಬಿಟ್ಟು ಪಾತ್ರೆಗೆ ಇಲ್ಲಿ ಹಾಕಬೇಕು ಒಂಚೂರು, ಸ್ವಲ್ಪ ಅದು ಕುಕ್ಕಾಗಲಿ ಅಂತ. ಈ ಬದನೆಕಾಯಿ ಮೇಲೆಲ್ಲ ಹಾಕಬಾರ್ದು, ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಇಲ್ಲಿಂದ ಹಬೆ ಬರುತ್ತಲ್ವ, ಹಂಗಾಗಿ ಅದು ಫ್ರೈ ಆಗುತ್ತೆ. ಇವಾಗ ನಾನು ಟೊಮೊಟೊ ಪ್ಯೂರಿ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಬೋದು, ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಹಾಕ್ಕೊತಾ ಇದ್ದೀನಿ, ನನಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ ನಾಟಿ ಟೊಮೊಟೊ ಅಂತ. ಈ ಥರ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹಾಕ್ಕೊಂಡು. ನಿಮಗೆ ಬೇಡ ಅಂದರೆ ಹಾಗೆ ಫ್ರೈ ಮಾಡ್ಕೊಬೋದು. ನೋಡಿ, ಬಿಸಿ ಬಿಸಿ ರೈಸ್ಗೆ ಚೆನ್ನಾಗಿರುತ್ತೆ. ಈ ಥರ ಬದನೆಕಾಯಿದು ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸೊಪ್ಪುದು ಚಟ್ನಿ ಮಾಡ್ಕೊಂಡಿದ್ದೀವಿ, ಪಾಲಕ್ ಚಟ್ನಿ.